ಈಗ ವಾಟ್ ಇಸ್ ಮುದ್ರಾ ಅಂಡ್ ಏನ್ ಇದತ್ತು ಬೆನಿಫಿಟ್? ಮುದ್ರಾ ಅಂದ್ರೆ ಗೆಸ್ಟರ್ಸ್. ಯೋಗ ಮುದ್ರಾ ಸಿಂಬಾಲಿಕ್ ಗೆಸ್ಟರ್ಸ್ ಅಂತಾನೆ ಅಂತೀವಿ. ಮತ್ತೆ ಅದು ಪ್ರಾಕ್ಟೀಸ್ ಹ್ಯಾಂಡ್ಸ್ ಮತ್ತೆ ಫಿಂಗರ್ಸ್ ನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಓಕೆನಾ? ಇದ್ರದ್ ಬೆನಿಫಿಟ್ ಏನಪ್ಪಾ ಅಂದ್ರೆ ನಮ್ಮ ಫ್ಲೋ ಎನರ್ಜಿ, ನಮ್ಮ ಬಾಡಿಲಿರೋ ಎನರ್ಜಿನ ಫ್ಲೋ ಮಾಡುತ್ತೆ. ಬರೀ ಬ್ಲಡ್ ಸರ್ಕ್ಯುಲೇಷನ್ ಅಷ್ಟೇನಾ ಅಂತಂದ್ರೆ ನಮ್ಮ ಮೈಂಡ್ ಅಲ್ಲಿ ಇರೋ ಅಂತದ್ದಾಗಿರ್ಬೋದು, ನಮ್ ಈಗೋಸ್ ಆಗಿರ್ಬೋದು, ನಮ್ ಮೆಮೊರೀಸ್ ಆಗಿರ್ಬೋದು, ಅಥವಾ ಅನ್ಕಾನ್ಶಿಯಸ್ ಮೈಂಡ್ ಆರ್ ಸಬ್ ಕಾನ್ಶಿಯಸ್ ಮೈಂಡ್, ಈ ಎಲ್ಲಾ ಆಸ್ಪೆಕ್ಟ್ ಅಲ್ಲಿ ಒಂದು ಪರ್ಸನ್ಗೆ ಏನೇನೆಲ್ಲ ಇದ್ರೆ ಬೆಟರ್ ಅಂತ ಅನ್ಸುತ್ತೆ ಅದದ್ದೆಲ್ಲಾನು ಫ್ಲೋ ಮಾಡುತ್ತೆ ಎನರ್ಜೀಸ್ನ. ಓಕೆನಾ? ಸೊ ಈ ಮುದ್ರಾ ಸೈಂಟಿಫಿಕಲಿ ವರ್ಕ್ ಆಗತ್ತಾ ಅನ್ನೋ ಕ್ವೆಶನ್ ಯಾರಾದ್ರೂ ಕೇಳಿದ್ರೆ ಖಂಡಿತ ಹೌದು. ಇದು ಮುದ್ರಾ ಏನಾಗತ್ತೆ, ಎಂಟೈರ್ ಬಾಡಿಗೆ ಇನ್ವಾಲ್ವ್ ಆಗಿದೆ. ಈ ಮುದ್ರಾನ ಹ್ಯಾಂಡು ಫಿಂಗರ್ ಮೂವ್ಮೆಂಟ್ಸ್ ಮಾಡೋದ್ರಿಂದ ನರ್ವಸ್ ಸಿಸ್ಟಮ್ ನ ಆಕ್ಟಿವೇಟ್ ಮಾಡುತ್ತೆ, ಮತ್ತೆ ಆ ಎನರ್ಜಿ ಪಾತ್ವೇಸ್ ನ ಓಪನ್ ಮಾಡುತ್ತೆ. ಸೊ ಎಷ್ಟು ಬೆನಿಫಿಷಿಯಲ್ ಇದೆ ಅಂದ್ರೆ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ಈ ಮೂರರಿಂದಾನು ನಮ್ಗೆ ವೆಲ್ ಬೀಯಿಂಗ್ ನ ಕೊಡುತ್ತೆ. ಓಕೆ, ಹೆಂಗೆ ರಿಯಲಿ ವರ್ಕ್ ಆಗತ್ತಾ ಅಂತಂದ್ರೆ ಸೈಂಟಿಫಿಕಲಿ ಹೆಲ್ತ್ ಕೇರ್ ಅಲ್ಲೂ ಕೂಡ ಪ್ರೂವ್ ಆಗಿದೆ. ಮತ್ತೆ ಎಷ್ಟೋ ಏಲ್ಮೆಂಟ್ಸ್ ನ ಇದು ಸರಿ ಮಾಡಿದೆ ಅನ್ನೋ ಪ್ರೂವ್ಡ್ ಕೂಡ ಇದೆ. ಸರಿ, ವಾಟ್ ಇಸ್ ದ ಪವರ್ ಆಫ್ ಮುದ್ರಾ ಏನಪ್ಪಾ ಅಂತಂದ್ರೆ ಎನ್ಹಾನ್ಸ್ ಕಾನ್ಸಂಟ್ರೇಷನ್ ಎನ್ಹಾನ್ಸ್ ಮಾಡುತ್ತೆ, ನಾವು ಫೋಕಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಮೆಂಟಲ್ ರಿಲೀಫ್ ಕೊಡುತ್ತೆ, ಕ್ಲಾರಿಟಿ ಕೊಡುತ್ತೆ, ನಮ್ ಲೈಫ್ ಏನು ಅನ್ನೋ ಕ್ಲಾರಿಟಿ ಕೊಡುತ್ತೆ. ಈ ರೆಗ್ಯುಲರ್ ಪ್ರಾಕ್ಟಿಸ್ ಪವರ್ ಮುದ್ರಾ ನಮ್ಮ ಇಮ್ಯೂನ್ ಸಿಸ್ಟಮ್ ನ ಸ್ಟ್ರೆಂತ್ ಮಾಡುತ್ತೆ, ಸ್ಟ್ರೆಸ್ ಅನ್ನ ರೆಡ್ಯೂಸ್ ಮಾಡುತ್ತೆ, ಮತ್ತೆ ನಮ್ಮ ಒಳಗೆ ನಾವು ಸಿಂಕ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಟು ನೋ ಮೋರ್ ಅಬೌಟ್ ಯೋರ್ ಸೆಲ್ಫ್, ಇನ್ನರ್ ಸೆಲ್ಫ್ ಅಂತ ಹೇಳ್ತೀವಿ. ಓಕೆನಾ? ಈ ಮುದ್ರಾಸು ಇನ್ನೂ ಏನೇನಕ್ಕೆ ಹೆಲ್ಪ್ ಆಗತ್ತೆ ಅಂದ್ರೆ ನಮ್ಮ ಬ್ರೈನ್ ಮತ್ತೆ ಬಾಡಿನ ಸಿಂಕ್ ಮಾಡತ್ತೆ, ಮತ್ತೆ ರಿಲೀಸ್ ಬ್ಲಾಕೇಜಸ್, ನಮ್ಮ ನರ್ವಸ್ ಸಿಸ್ಟಮ್ ಆಗಿರ್ಬೋದು ಅಥವಾ ವೇನ್ಸ್ ಅಲ್ಲಿ ಏನೇನ್ ಬ್ಲಾಕೇಜಸ್ ಇರುತ್ತೆ ಅದನ್ನ ರಿಮೂವ್ ಮಾಡುತ್ತೆ, ಎನ್ಹಾನ್ಸ್ ಮಾಡುತ್ತೆ ನಮ್ಮ ಮೂಡ್ ನ, ಮತ್ತೆ ಬೂಸ್ಟ್ ಮಾಡುತ್ತೆ ನಮ್ಮ ಎನರ್ಜಿನ, ವೈಟಾಲಿಟಿ ಕೊಡುತ್ತೆ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ದಿಸ್ ಇಸ್ ಅ ಹೀಲಿಂಗ್ ಬಿಟ್ವೀನ್ ಬಾಡಿ, ಮೈಂಡ್ ಅಂಡ್ ಸೋಲ್ ಅಂತಾನು ಹೇಳ್ಬೋದು. ಈ ಸೀಕ್ರೆಟ್ ಏನಪ್ಪಾ ಮುದ್ರಾಸ್ತು ಅಂತಂದ್ರೆ ಮುದ್ರಾಸ್ ಹಾಕೋದ್ರಿಂದ ನಾವು ಹೈಯರ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ನ ಅವೇಕನ್ ಮಾಡ್ತೀವಿ. ನಮ್ಮ ಪ್ರಾಣಾಸ್ ಆಗಿರ್ಬೋದು, ಚಕ್ರಾಸ್ ಆಗಿರ್ಬೋದು, ಕುಂಡಲಿನಿ ಶಕ್ತಿ ಆಗಿರ್ಬೋದು, ಈ ಮೂರನ್ನು ಹೈಯರ್ ಸ್ಟೇಟ್ಗೆ ತಗೊಂಡು ಹೋಗಕ್ಕೆ ನಮ್ಮ ಹೈಯರ್ ಸ್ಟೇಟ್ಸ್ ಆಫ್ ಕಾನ್ಶಿಯಸ್ನೆಸ್ ನ ಒಂದು ಲೆವೆಲ್ಗೆ ನಾವು ರೀಚ್ ಆಗ್ತೀವಿ ಅಂತ ಹೇಳ್ಬೋದು. ಓಕೆನಾ? ಈಗ ನಾನು ನಿಮ್ಗೆ ಒಂದು ಶೇರ್ ಮಾಡ್ತೀನಿ. ಶೇರ್ ಮಾಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 10 ಮುದ್ರಾಸ್ ಪರ್ ಡೇ. ಓಕೆನಾ? ಈ 10 ಮುದ್ರಾಸು ನಾವು ರಿಪೀಟೆಡ್ ಆಗಿ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, 5 ಡೇಸ್ ಅಲ್ಲಿ ಆಲ್ಮೋಸ್ಟ್ 50 ವಿ ವಿಲ್ ಬಿ ಲರ್ನಿಂಗ್ ಔಟ್. ಸರಿನಾ? ಸೂರ್ಯ ಮುದ್ರಾ ಏನೇನಕ್ಕೆಲ್ಲ ಹೆಲ್ಪ್ ಆಗತ್ತೆ? ನಮ್ಗೆ ಸ್ಕಿನ್ ಅನ್ನ ಕೋಲ್ಡ್ ಮಾಡುತ್ತೆ, ಅಂದ್ರೆ ಕೂಲ್ ಆಗಿಡತ್ತೆ. ಕೋಲ್ಡ್ನೆಸ್ ಆಫ್ ಬಾಡಿ, ಲಿಮ್ಸ್, ಹ್ಯಾಂಡ್ಸ್ ಮತ್ತೆ ಫೀಟ್, ಮತ್ತೆ ಕೋಲ್ಡ್ ಇಂದ ಹೆಲ್ಪ್ ಮಾಡತ್ತೆ, ಶಿವರಿಂಗ್ ಇಂದ ಹೆಲ್ಪ್ ಮಾಡತ್ತೆ. ಈ ಪ್ರಾಬ್ಲಮ್ಸ್ ಎಲ್ಲಾನು ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು. ಆಮೇಲೆ ಥೈರಾಯ್ಡ್ ಗ್ಲಾಂಡ್ಸ್ ನ ಓಪನ್ ಮಾಡುತ್ತೆ, ಒಬೇಸಿಟಿ, ಓವರ್ ವೇಟ್ ಇರೋರು, ಲಾಸ್ ಆಫ್ ಅಪಟೈಟ್, ಇಂಡೈಜೆಷನ್ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಡೈಜೆಸ್ಟಿವ್ ಪ್ರಾಬ್ಲಮ್ಸ್, ಮತ್ತೆ ಸ್ವೆಟ್ ಬರ್ತಾ ಇಲ್ಲ ನಂಗೆ, ನನ್ನ ಬಾಡಿಯಲ್ಲಿ ಲೆಸ್ ಇದೆ ಆ ಸ್ವೆಟ್ಟಿಂಗು ಅಂತ ಹೇಳೋರಾಗಿರ್ಬೋದು, ವಿಷನ್ ಆರ್ ಐ ಪ್ರಾಬ್ಲಮ್ಸ್, ಇಷ್ಟೋ ಪ್ರಾಬ್ಲಮ್ಸ್ ಇಂದ ಈ ಸೂರ್ಯ ಮುದ್ರಾ ಸಪೋರ್ಟ್ ಮಾಡುತ್ತೆ. ಹೆಂಗೆ ಮಾಡ್ಕೊಳ್ಳೋದು ಅಂತ ಅಂದಾಗ ನಮ್ಮ ಎರಡೂ ಹ್ಯಾಂಡ್ಸ್ ಅಲ್ಲಿ ಮಾಡ್ಕೊಳ್ಳೋದು ಉತ್ತಮ. ಅಕಸ್ಮಾತ್ ನಾನು ಒಂದ್ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಂದ್ ಕೈಯಲ್ಲಿ ಮಾಡ್ಕೋಬಹುದಾ? ಖಂಡಿತ ಮಾಡ್ಕೋಬಹುದು. ಏನಾದ್ರು ಟೈಮಿಂಗ್ಸ್ ಇದೆಯಾ? ಏನು ಟೈಮಿಂಗ್ಸ್ ಇಲ್ಲ. ಸೊ ರಿಂಗ್ ಫಿಂಗರ್ ಪ್ರೆಸ್ ಮಾಡ್ಬೇಕು. ಈ ಪ್ರೆಷರ್, ಫಸ್ಟ್ ಪ್ರೆಷರ್ ನಮ್ಗೆ ಇಲ್ಲಿಗೆ ಪ್ರೆಸ್ ಆಗತ್ತೆ. ಪ್ರೆಸ್ ಆಗ್ತಾ ಇದೆಯಾ? ಅದಾದ್ಮೇಲೆ ವಿ ವಿಲ್ ಬಿ ಹೋಲ್ಡಿಂಗ್ ದ ಥಂಬ್ ಇಂದ ಇನ್ನೂ ಪ್ರೆಸ್ ಮಾಡ್ತೀರಾ. ಯು ಕ್ಯಾನ್ ಸಿ ದ ನರ್ವ್ಸ್ ಎಲ್ಲೆಲ್ಲಿ ಎಳೆಯುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಓಕೆನಾ? ಸೊ ಇದು ಎರಡೂ ಕೈಯಲ್ಲಿ ನಾವು ಮಾಡಿದಾಗ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಈ ಕೋಲ್ಡ್ ಸೀಸನ್ ಅಲ್ಲಂತೂ ಯಾರಿಗೆಲ್ಲ ಅಸ್ತಮಾ ಇದೆ ಅಥವಾ ತುಂಬಾ ಕೋಲ್ಡ್ ಆಗ್ತಾ ಇದೆ, ನನ್ನ ಬಾಡಿ ಕೋಲ್ಡ್ ಇಂದ ಜ್ವರ ಬರ್ತಾ ಇದೆ, ಎಲ್ರಿಗೂ ಇದು ಹೆಲ್ಪ್ ಆಗುತ್ತೆ. ಸೊ ಎಷ್ಟು ನಿಮಿಷ ಮಾಡ್ಬೇಕು? ಯಾವುದೇ ಮುದ್ರಾ ಆದ್ರೂ 3 to 5 minutes ಮಾಡ್ಬೋದು. ಬಟ್ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 2 minutes ಇಸ್ ಎನಫ್.
ಯಾಕೆ 2 ಮಿನಿಟ್ಸ್ ಸಾಕು ಅಂದ್ರೆ ನಮ್ಮ ಬಾಡಿ ಇನ್ನು ಅದಕ್ಕೆ ಸೆಟ್ ಆಗಿರೋದಿಲ್ಲ, ಆಗದೆ ಇರೋ ಕಾರಣ ನಮ್ನೆಸ್ ಬರೋ ಅಂತ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎನಿ ಮುದ್ರಾ ಸ್ಟಾರ್ಟ್ ವಿತ್ 2 ಮಿನಿಟ್ಸ್. ಆಫ್ಟರ್ 1 ಮಂತ್ ಆಫ್ ಪ್ರಾಕ್ಟಿಸ್ ಆರ್ 15 ಡೇಸ್ ಆಫ್ ಪ್ರಾಕ್ಟಿಸ್, ಎಸ್ ನಂಗೆ 3 ಮಿನಿಟ್ಸ್ ಇರಕ್ ಆಗತ್ತೆ ಅಂತ ಅನ್ಸ್ದಾಗ ಇರಬಹುದು, ಇಲ್ಲ ಅಂದ್ರೆ ಬಿಡಬಹುದು. ಬಿಟ್ಟು 1 ಮಿನಿಟ್ ಗ್ಯಾಪ್ ತಗೊಂಡು ಮತ್ತೆ ತಗೊಳ್ಬಹುದು. ಸೊ ನೋ ರೆಸ್ಟ್ರಿಕ್ಷನ್ಸ್ ಫಾರ್ ದಿಸ್. ಓಕೆನಾ? ಸೊ ದಿಸ್ ಇಸ್ ಸೂರ್ಯ ಮುದ್ರಾ.